ಪ್ರಕೃತಿರಮ್ಯ ಈ ಪೃಥ್ವಿಯೆಂಬ ಗುಡಿಯ ನೀಲನಕ್ಷಯ ರಚಿಸಿದವರಾರು. ಪ್ರಕೃತಿರಮ್ಯ ಈ ಪೃಥ್ವಿಯೆಂಬ ಗುಡಿಯ ನೀಲನಕ್ಷಯ ರಚಿಸಿದವರಾರು. ಅನಂತ ಜೀವರಾಶಿಯ ಅನಂತ ಜೀವರಾಶಿಯ ರೂಪರಾಶಿಗೆ ಬಣ್ಣಗಳ ತುಂಬಿದವರಾರು. ನಮ್ಮೊಳಗೆ ಜ್ಞಾನ ತುಂಬಿ ಆನಂದದ ಅನುಭೂತಿಯ ಪಡೆಯುವಂತೆ ಮಾಡಿದ ನಿಜಾತ್ಮ ಶಿವನ ಅಗಾಧ ಶಕ್ತಿಯ ಕಂಡ ನಾವೇ ಧನ್ಯರು, ನಾವೇ ಧನ್ಯರು, ನಾವೇ ಧನ್ಯರು. ಈ ಪೃಥ್ವಿಯೊಳಗೆ ಅದೆಷ್ಟು ರಮ್ಯ ತಾಣಗಳು, ಗುಡ್ಡ ಬೆಟ್ಟಗಳು, ಜಲಚರಗಳು, ಸಸ್ಯರಾಶಿಗಳು, ಜೀವರಾಶಿಗಳು, ಪ್ರಾಣಿಗಳು, ಪಕ್ಷಿಗಳು, ಮಾನವರು, ಹೀಗೆ ಎಲ್ಲವನ್ನೂ ಸೃಷ್ಟಿ ಮಾಡಿದಂಥ ಆ ನಿಜಾತ್ಮ ಶಿವನ ಒಂದು ಈ ನೀಲನಕ್ಷೆಯನ್ನು ಹೇಗೆ ತಯಾರು ಮಾಡಿರ್ಬೇಕು ಅನ್ನೋದು ಕಂಡಾಗ ನಮಗೊಂದು ಆಶ್ಚರ್ಯಚಕಿತವಾದಂಥ ಅಗಾಧ ಶಕ್ತಿಯ ದರ್ಶನ ಆಗ್ತದೆ. ಇವುಗಳಿಗೆಲ್ಲ ಸುಂದರವಾದ ರೂಪ ಕೊಡೋದು, ಬಣ್ಣ ಕೊಡೋದು, ಇದೆಲ್ಲ ಹೇಗೆ ಸಾಧ್ಯ ಅಂತ ಯೋಚನೆ ಮಾಡಲಿಕ್ಕೆ ನಮ್ಮ ಮತಿ ಕೂಡ ನಿಲ್ಕದಷ್ಟು ಅದ್ಭುತವಾಗಿದೆ. ಅಷ್ಟೇ ಸೌಂದರ್ಯಮಯವಾಗಿದೆ, ಆನಂದಮಯವಾಗಿದೆ ಈ ಜಗತ್ತು. ಇದನ್ನೆಲ್ಲ ನಮಗೆ ಅನುಭವಿಸಬೇಕು ಅಂದರೆ ಜ್ಞಾನ ಬೇಕು, ಮಾತು ಬೇಕು, ಮನಸ್ಸು ಬೇಕು. ಇವನ್ನೆಲ್ಲ ನಮ್ಮೊಳಗೆ ತುಂಬಿ ಈ ಶರೀರ ನಿರ್ಮಾಣ ಮಾಡಿಕೊಟ್ಟಂಥ ಪರಮಾತ್ಮನಿಗೆ ಎಷ್ಟು ಕೃತಜ್ಞತೆಗಳನ್ನು ಅರ್ಪಿಸಿದರೂ ಕಡಿಮೆ. ಅಂಥ ಜ್ಞಾನವನ್ನೆಲ್ಲ ತುಂಬಿ ಒಂದು ಅನುಭೂತಿಯನ್ನು ಪಡೆಯುವಂಥ ಮಾಡಿದ ನಿಜಾತ್ಮ ಶಿವನ ಅಗಾಧ ಶಕ್ತಿಗೆ ನಾವು ಎಷ್ಟು ಕೋಟಿ ಧನ್ಯವಾದಗಳನ್ನು ಅರ್ಪಿಸಿದರೂ ಕಡಿಮೆ. ಅಂಥ ಶಕ್ತಿಯನ್ನು ಕಂಡಂಥ ನಾವೇ ಧನ್ಯರು ಅಂತ ಹೇಳ್ತಾ ಎರಡು ಮಾತು ವಿರಾಮ ಕೊಡ್ತಾ ಇದ್ದೇನೆ. ಬರೆದು ಹಾಡಿದವರು ರವೀಂದ್ರ ಜಕಾತಿ.